ಪೊಲೀಸ್ನವರು ಬಂದ ಮೇಲೆ ಅಲ್ಲಿಯವರೆಗೆ ಅವ್ರಿಗೆ ಈ ವಿಚಾರ ಖಂಡಿತವಾಗಿಯೂ ಗೊತ್ತಿಲ್ಲ. ಈಸ್ ರಿಯಲಿ ಇನ್ನೋಸೆಂಟ್. ಸರ್ ಇಲ್ಲಿ ಕೊಲೆ ಆದ ನಂತರದಲ್ಲಿ ಅವರ ಪಟಾಲಂ ಏನಿದೆ, ಅವ್ರ ಜೊತೆಗಿದ್ದಂತವ್ರು ಏನಿದ್ದಾರೆ, ಅವ್ರು ಯಾರು ಫೋನ್ ಮಾಡಿ ಹೇಳಿದ್ರು, ಫೋನ್ ಮುಖಾಂತರವಾಗಿ ಮಾತುಕತೆ ನಡೆಸಿದ್ರು, ಈ ತರ ಆಗಿದೆ ಅಂತಕ್ಕಂಥ ಇನ್ಫಾರ್ಮೇಶನ್ ಇತ್ತಲ್ಲ ಮಿಡ್ ನೈಟ್. ಏನ್ ಮಾಡ್ಬೇಕು ಇವಾಗ? ಇನ್ಫಾರ್ಮೇಶನ್ ಬಂದ ತಕ್ಷಣ ಇವಾಗ ನಾವು ಮಾಧ್ಯಮದವರೇ ಆಗಿದ್ರು ನಾವು ಬರ್ತೀವಿ, ಒಂದು ವಿಚಾರ ಅಂತೀವಿ. ಅವ್ರಿಗೆ ಅಕಸ್ಮಾತ್ ವಿಚಾರ ಗೊತ್ತಾದ್ರೆ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ನನಗೆ ಸಂಬಂಧ ಇಲ್ಲದ ಬಗ್ಗೆ ನನಗೆ ಸಂಬಂಧ ಇಲ್ಲದ ಬಗ್ಗೆ ನಾವು ಯಾರು ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಅವ್ರಿಗೆ ನಾಲೆಡ್ಜ್ಗೆ ಆಮೇಲೆ ಹೋಗಿದೆ ಇನ್ಸಿಡೆಂಟ್ ನಡೆದ ಮೇಲೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಯಾವುದು ದಾಖಲಾತಿಗಳು ಸಿಕ್ಕಿಲ್ಲ. ಇಲ್ಲ, ಯಾರೋ ಒಬ್ರು ಹೇಳಿರೋದು ನಾವು ಅವ್ರಿಗೆ ತಿಳಿಸಿದೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ. ಇವನ್ ಅಲ್ಲಿರೋ ಅಕ್ಯೂಸ್ಗಳು ಕೂಡ ಯಾರು ಆ ಥರ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ, ದರ್ಶನ್ ಅವ್ರು ಹೊಡೆದಿದ್ದಾರೆ, ದರ್ಶನ್ ಅವರಿಂದ ಸತ್ತಿದ್ದಾರೆ, ಖಂಡಿತವಾಗಿಯೂ ಇಲ್ಲ. ಇದು ಸತ್ಯ. ಇದು ಖಂಡಿತವಾಗಿಯೂ ಪವಿತ್ರ ಗೌಡ ಅವ್ರದ್ದು ಕೂಡ ಇಲ್ಲ. ಇಲ್ಲವೇ ಇಲ್ಲ. ಖಂಡಿತವಾಗಿ ಆಕಸ್ಮಿಕವಾಗಿ ಆತನಿಗೆ ಕೂಡ ಏನೋ ಹೆಲ್ತ್ ರೀಸನ್ಸ್ ಕೂಡ ಇತ್ತು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಪೊಲೀಸ್ನವ್ರಿಗೆ ಹೇಳಿರ್ತಕ್ಕಂಥ ಒಂದು ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂಡು ಬಂದಿದ್ದು, ಅವರು ಹೊಡೆದಿದ್ರಿಂದ ಸತ್ತಿದ್ದಾರೆ, ಅವೆಲ್ಲ ಖಂಡಿತ ಸುಳ್ಳು. ಆಮೇಲೆ ಇನ್ನೊಂದು ಫೋಟೋಸ್ನ ನಾನು ನೋಡಿದೆ, ಸತ್ತಿರೋ ವ್ಯಕ್ತಿದು ಕಿತ್ತೋಗಿದ್ದು ಮುಖ ಹೊಡೆದಿರೋದಲ್ಲ, ಅದು ಯಾರೋ ಹೊಡೆದು ಮತ್ತೊಂದು ಆಗಿರೋದಲ್ಲ. ಆ ಬಾಡಿಯಲ್ಲಿ ಬಿದ್ದಾಗ ನಾಯಿ ಕಚ್ಚು ಮತ್ತೊಂದು ಆಗಿರ್ತಕ್ಕಂಥದ್ದು ಅಲ್ಲ. ಯಾಕಂದ್ರೆ ಅದ್ರ ರಾಂಗ್ ಮೆಸೇಜ್ಗಳು ಹೋಗ್ತಾ ಇದೆ. ಬಾಡಿಯಲ್ಲಿ ಕೂಡ ಕಚ್ಚಿರೋದು ಅದೆಲ್ಲ ಪೋಸ್ಟ್ ಮಾರ್ಟಮ್ ಅಲ್ಲಿ ಬರುತ್ತೆ. ಖಂಡಿತ ಅದ್ರಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ಬಟ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಂದ್ರೆ ಕನ್ಕ್ಲೂಷನ್ಗೆ ಬರಬೇಡಿ. ಅಲ್ಲ, ಹಲ್ಲೆ ಯಾರು ಮಾಡಿದ್ದಾರೆ ಅನ್ನೋದು ಸೆಕೆಂಡರಿ. ಅಲ್ಲಿ ಯಾರೋ ಬೇರೆ ಅವ್ರು ಅಥವಾ ಅವ್ರು ಕುಡ್ದು ಮಾಡಿರ್ಬೋದು, ಇನ್ನೇನೋ ಮಾಡಿರ್ಬೋದು, ಅವ್ನಿಗೇನೋ ಬೇರೆ ಹ್ಯಾಬಿಟ್ ಆಗಿರ್ಬೋದು. ಖಂಡಿತವಾಗಿಯೂ ಒಪ್ಕೊಂಡಿಲ್ಲ. ದರ್ಶನ್ ಅವರು ಒಪ್ಕೊಂಡಿಲ್ಲ ಅಥವಾ ಪವಿತ್ರ ಗೌಡ ಅವರು ಒಪ್ಕೊಂಡಿಲ್ಲ. ಅದ್ರಲ್ಲಿ ಎಷ್ಟೋ ಜನಕ್ಕೆ ಇನ್ಸಿಡೆಂಟ್ ಬಗ್ಗೆ ನಾಲೆಡ್ಜ್ ಇಲ್ಲ, ಇವನ್ ದರ್ಶನ್ ಅವ್ರಿಗೆ ನಾಲೆಡ್ಜ್ ಇಲ್ಲ. ಸೊ ಹಾಗಾಗಿ ಇಟ್ಸ್ ಎ ವೆರಿ ಕ್ಲಿಯರ್. ಅಲ್ಲ ನೆಕ್ಸ್ಟ್ ಇವಾಗ ಏನೋ ಅಷ್ಟೇ 6 ದಿವಸ ಕಸ್ಟಡಿ ತಗೊಂಡಿದ್ದಾರೆ. 6 ದಿವಸದಲ್ಲಿ ಅವ್ರು ಯಾವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೋ ಲೆಟ್ ದೆಮ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಫಸ್ಟ್. ಅದಾದ್ಮೇಲೆ ಲೀಗಲ್ ಆಕ್ಷನ್ಸ್ ಏನು ತಗೊಳ್ಬೇಕೋ ತಗೊಳ್ತೀವಿ. ಬಟ್ ಒಂದಂತೂ ಕೊನೆ ಮಾತು ಒಂದು ಹೇಳಿ ಹೋಗ್ತೀನಿ, ನಿಜವಾಗ್ಲೂ ಇದು ನೋವಿಂದ ಹೇಳೋದು, ಇನ್ನೋಸೆಂಟ್ಸ್ಗಳಿಗೆ ಯಾವತ್ತೂ ಕೂಡ ತೊಂದರೆ ಆಗ್ಬೋದು. ಈ ಹೆಸರು ಮಾಡಿದ ನೆನ್ನೆ ತನಕ ನಮ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಏನು ಹೇಳಬೇಕು ಅನ್ನೋದು ನಮ್ಗೊಂದು ಕ್ಲಾರಿಟಿ ಇರಲಿಲ್ಲ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಈಸ್ ಖಂಡಿತ ಇನ್ನೋಸೆಂಟ್. ಅವ್ರಿಗೆ ಈ ರೀತಿ ಆಗಿರೋದು ನಿಜವಾಗ್ಲೂ ಖಂಡನೀಯ, ಮಾಡಬಾರ್ದಾಗಿತ್ತು ಅಷ್ಟೇ.